ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ನಗರದಲ್ಲಿ ಇಂದು ನೂತನವಾಗಿ ಆಲ್ ಕರ್ನಾಟಕ ದರ್ವೇಶ್ ಮತ್ತು ಸೂಫಿ ಅಸೋಸಿಯೇಷನ್ ಕಚೇರಿ ಹಾಗೂ ಸಾಮಾಜಿಕ ನ್ಯಾಯ ವಿಭಾಗದ ಕಚೇರಿ ಉದ್ಘಾಟಿಸಲಾಯಿತು. ಮದೀನಾ ಮಸೀದಿ ಕಾಂಪ್ಲೆಕ್ಸ್ನ ಮೊದಲನೇ ಮಹಡಿಯಲ್ಲಿ ನೂತನ ಕಚೇರಿಯನ್ನು ಸಾಮಾಜಿಕ ನ್ಯಾಯ ವಿಭಾಗದ ರಾಜ್ಯ ಅಧ್ಯಕ್ಷರಾದ CS ದ್ವಾರಕನಾಥ್ ಅವರು ಟೇಪ್ ಕತ್ತರಿಸುವ ಮೂಲಕ ಮತ್ತು ಹಾಫೀಜ್ ಸೈಯದ್ ಮುಖ್ತಾರ್ ಅಹಮದ್ ರವರು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ CS ದ್ವಾರಕನಾಥ್ ಅವರು, ರಾಜ್ಯಾದ್ಯಂತ ಸಂವಿಧಾನ ಬಿಂಬಿಸುವ ಮೂಲಕ ತಳಮಟ್ಟದಲ್ಲಿರುವಂಥ ಶೋಷಿತ ವರ್ಗದವರನ್ನು ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಈ ಕಚೇರಿ ಕಾರ್ಯನಿರ್ವಹಿಸಲಿದೆ. ಎಲ್ಲ ಸಮುದಾಯದವರನ್ನು ಅಂಬೇಡ್ಕರ್ ಅವರ ಸಂವಿಧಾನ ಅರಿವು ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಇದಕ್ಕಾಗಿ ಚಾಮರಾಜನಗರದಲ್ಲಿ ಪ್ರಥಮ ಕಚೇರಿಗೆ ಚಾಲನೆ ನೀಡಲಾಗಿದ್ದು, ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಕಚೇರಿಗಳು ಸ್ಥಾಪಿಸಲಾಗುವುದು. ಹಾಗಾಗಿ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಚಾಮರಾಜನಗರ ಚೂಡ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಉರ್ಫ್ ಮುನ್ನಾ, ಕರ್ನಾಟಕ ದರ್ವೇಶ್ ಮತ್ತು ಸೂಫಿ ಅಸೋಸಿಯೇಷನ್ ಸಾಮಾಜಿಕ ನ್ಯಾಯ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಸೈಯದ್ ಕಲಾಮುಲ್ಲಾ ಶಾ, ದರ್ವೇಶ್ ಅಸೋಸಿಯೇಷನಿನ ಜಿಲ್ಲಾ ಉಪಾಧ್ಯಕ್ಷರು ಸೈಯದ್ ಅತೀಕ್ ಅಹಮದ್, ಮದೀನಾ ಮಸೀದಿ ಅಧ್ಯಕ್ಷರು ನಯೀಮುಲ್ ಹಕ್ ಸೇರಿದಂತೆ ಅಸೋಸಿಯೇಷನ್ನಿನ ಇತರ ಸದಸ್ಯರುಗಳು ಭಾಗಿಯಾಗಿದ್ದರು. ಅದು ಚಾಚಿಕೊಂಡು ಹೋಗ್ತಾ ಇದೆ ಅಂಥ ಸಂದರ್ಭ ಇರುವಂಥ ಸಂದರ್ಭದಲ್ಲಿ ನಾವಿವತ್ತು ಈ ಎಲ್ಲ ತಳ ಸಮುದಾಯಗಳು, ಸಂವಿಧಾನದ ಮೇಲೆ ನಂಬಿಕೆ ಇರುವಂಥ ಸಮುದಾಯಗಳು ಒಂದು ಕಡೆ ಸೇರಬೇಕಾಗಿದೆ. ಇಲ್ಲಿ ನಾನು ಕೂಡ ಕೋಲಾರ ಜಿಲ್ಲೆಯಿಂದ ಬಂದವರು, ಬೂದಿಕೋಟೆ ನಮ್ಮ ಟಿಪ್ಪು ಹುಟ್ಟಿದಂತಹ ಜಾಗದಿಂದ ಬಂದಂತೆ ನನಗೂ ಟಿಪ್ಪು ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಕೂಡ ಸಂವಿಧಾನ ಮಾಡಬೇಕಾದ್ರೆ ಟಿಪ್ಪು ಅಂತ ಅವರ ಅನೇಕ ಜನರ ಪ್ರಾತಿನಿಧ್ಯ ಅಲ್ಲಿದೆ. ಅವರ ಆಲೋಚನೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಮೈಸೂರು ವಿಭಾಗದಲ್ಲಿ ನನ್ನ ಪ್ರಕಾರ ಮೊಟ್ಟ ಮೊದಲು ಸಾಮಾಜಿಕ ನ್ಯಾಯ ಕೊಟ್ಟವರು ಅಂತಂದರೆ ಟಿಪ್ಪು ಸುಲ್ತಾನ್. ನನ್ನ ಪ್ರಕಾರ ಟಿಪ್ಪುನೇ ಮೊಟ್ಟ ಮೊದಲು ಈ ಭೂಮಿ ಇಲ್ಲದಿರುವಂಥ ಭೂಮಿ ಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ಆಮೇಲೆ ರಿಸರ್ವೇಷನ್ ಅಂತ ನಾವೇನು ಕರೀತಾ ಇದ್ದೀವಿ, ಆ ರಿಸರ್ವೇಷನನ್ನು ಮೊಟ್ಟ ಮೊದಲು ಇಲ್ಲಿ ಅದರ ಪರಿಕಲ್ಪನೆ ತಂದಿದ್ದೇ ಟಿಪ್ಪು. ಹಾಗಾಗಿ ಅದೇ ಪರಿಕಲ್ಪನೆಯೇ ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ತಂದಿರುವಂಥದ್ದು. ಅದನ್ನು ನಾವು ಟಿಪ್ಪು, ಅಂಬೇಡ್ಕರ್ ಇವನ್ನೆಲ್ಲರೂ ಕೂಡ ಸೇರಿಸಿಕೊಂಡು ನಾವು ನಮ್ಮ ಪಕ್ಷದಲ್ಲಿ, ಅದರಲ್ಲೂ ಕೂಡ ಸಾಮಾಜಿಕ ನ್ಯಾಯ ಘಟಕದಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗುವಂತೆ ನಾವು ಪಕ್ಷದ ಒಳಗಡೆ ನಾವು ಒತ್ತಡ ತರುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ಇದು ಮುಂದೆ ಒಳ್ಳೆಯದಾಗಲಿ. ಮುಂದಿನ ಸಮಾವೇಶಕ್ಕೆ ನಾನು ನಮಗೆಲ್ಲರೂ ಕೂಡ ತಾವೆಲ್ಲ ರೆಡಿಯಾಗಬೇಕು. ಇಲ್ಲಿ ಸಾಮಾಜಿಕ ನ್ಯಾಯದ ಒಂದು ದೊಡ್ಡ ಸಮಾವೇಶ ಮಾಡೋಣ. ಆವತ್ತು ಜೈ ಬಾಬು, ಜೈ ಭೀಮ್ ಮತ್ತು ಜೈ ಸಂವಿಧಾನ ಕಾರ್ಯಕ್ರಮವನ್ನು ಕೂಡ ಮಾಡೋಣ ಅಂತ ಹೇಳ್ತಾ, ನೀವೆಲ್ಲರೂ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸಿ ಮತ್ತು ಇದನ್ನು ಆರ್ಗನೈಸ್ ಮಾಡಿದಂತಹ ಕಲಾಮುಲ್ಲಾ ಶಾ ಅವರು ಮತ್ತು ಅವ್ರ ಸ್ನೇಹಿತರ ಎಲ್ಲ ಬಳಗಕ್ಕೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.